ನೀವು ನದಿನಲ್ಲಿ ನೀರು ಹರಿಸದೇ ಇದ್ರೆ ನಾವು ರಕ್ತನ ಹರಿಸ್ಬಿಡ್ತೀವಿ ಅಂತ. ಎಲ್ಲಿಂದ ಬರ್ತೀವಿ? ಅಪ್ಪನ ಮನೆ ರಕ್ತನ ಅದು? ನಾವೇನು ಕಡಲೆಪುರಿ ತಿಂತ ಕೂತಿರ್ತೀವ? 4 ಹೇಳಿದೀವಿ, 4 ಬಾರಿ ಬುದ್ಧಿ ಕಲಿಸಿದ್ದೀವಿ. ಈಗ ಬಿಡೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ನವರು ತಮ್ಮ ನೀತಿಗಳನ್ನು ತಿದ್ದುಕೊಳ್ಳಿ, ದೇಶಭಕ್ತರಾಗಿ ನಡ್ಕೊಳ್ಳಿ. ಮತ್ತೆ ನಾನು ಇನ್ನೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರು ಪಾಕಿಸ್ತಾನದ ವಿರುದ್ಧ ಮಾತಾಡ್ತಾರೆ, ಆ ಪಾಕಿಸ್ತಾನದ ಪರ ಮಾತಾಡ್ತಾರೆ, ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ, ಅಂಥವ್ರನ್ನೆಲ್ಲ ದೇಶದ್ರೋಹಿಗಳು ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು. ಆ ಥರದ್ದು ಒಂದು ಕಾನೂನು ಮಾಡಿ ಈ ಕೂಡಲೇ ಇಂಥವ್ರನ್ನೆಲ್ಲರನ್ನು ಬಂಧಿಸಬೇಕು. ಸತ್ಯ, ನಾನೇನು ಇಲ್ಲ ಅಂತ ಹೇಳ್ತಿಲ್ಲ. ಒಂದು ಸಮಾಜ ಅಂದಮೇಲೆ 4 ಜನ ಕಳ್ಳರು, ಅದಕ್ಕೆ 4 ಜನ ಒಳ್ಳೆಯವರು ಎಲ್ಲರೂ ಇರ್ತಾರೆ. ಕಳ್ಳರು ನಡೆಯೋಕ್ಕೆ ಪೊಲೀಸ್ನವರು ಇರ್ತಾರೆ, ಪೊಲೀಸ್ನವ್ರನ್ನ ಕೇಸ್ ಮಾಡಿದ್ದಕ್ಕೆ ಕೋರ್ಟು ಇರುತ್ತೆ. ಕಳ್ಳರಿಲ್ದಾದ್ರೆ ಪೊಲೀಸಿಗೆ ಕೆಲಸ ಇಲ್ಲ, ಪೊಲೀಸ್ ಇಲ್ದಾದ್ರೆ ಜಡ್ಜಿಗೆ ಕೆಲಸವಿಲ್ಲ. ಒಟ್ಟಲ್ಲಿ 4 ಜನ ಒಳ್ಳೆಯವರು ಇರ್ತಾರೆ. ಈಗ ನಮ್ಮಲ್ಲಿ ಇರಲೇನು ಕಳ್ಳರು ಇಲ್ಲವಾ? ನಾನು ಉದಾಹರಣೆ ಕೊಡ್ತಿದ್ದೀನಲ್ಲ, ನೀವು ಅಲ್ಲಿ ಮುಸ್ಲಿಮನ್ರಿಗೆ ಯಾಕೆ ಹೇಳ್ತಿದ್ದೀರಾ? ನಮ್ಮ ಹಿಂದೂಗಳಾದಂಥ ಲಕ್ಷ್ಮಣ ಮತ್ತು ಸಿದ್ದರಾಮಯ್ಯನವರ ಬಾಯಿನಲ್ಲಿ ಏನು ಬರ್ತಿದೆ? ಹೌದು, ಯಾತಕ್ಕೆ ನಿಮಗೆ ಶಾಂತಿ ನೊಬೆಲ್ ಪ್ರಶಸ್ತಿ ಬೇಕಾ? ನಾನು ಯುದ್ಧ ಮಾಡಬೇಕಲ್ಲ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು. ಅವರು ಪ್ರಪಂಚನ ಅಶಾಂತಿಗೆ ದೂಡ್ತಾ ಇದ್ದಾರೆ. ಬುದ್ಧಿ ಕಲಿಸೋದು ಯಾವ ರೀತಿ? ನಾವು ಅದಕ್ಕೆ ಮೊದಲನೇ ಪಾಯವಾಗಿ ನೀರು ನಿಲ್ಸಿದ್ದೀವಿ, ಇದಕ್ಕೆ ಬಗ್ಲಿಲ್ಲ. ನಾವು ಈಗ ಇದೇ ಮೊದಲನೇ ಇಲ್ಲ, ಪುಲ್ವಾಮಾ ಅಟ್ಯಾಕ್ ಆಯ್ತು, ಅವ್ರು ತಕರಾರು ಮಾಡಿ. ಹೇಳ್ತೀನಿ ಕೇಳಿ, ಅವ್ರ ಮಾನಸಿಕ ಸ್ಥಿತಿ ನಾನು ಹೇಳ್ತಿದ್ದೀನಿ. ನಾನು ಮೊದಲನೇ ಲೈನಲ್ಲೇ ಹೇಳಿದೆ. ಅದನ್ನ ಅಲ್ಲ, ಮಳೆಗಾಲದಲ್ಲಿ ಕಾವೇರಿ ನದಿಯಲ್ಲಿ ನೀರು ಹರಿಯುತ್ತೆ. ಈಗ ಬೇಸಿಗೆ ಕಾಲದಲ್ಲಿ ಕನ್ನಂಬಾಡಿ ಕಟ್ಟೆನಲ್ಲಿ ಗೇಟ್ ಹಾಕ್ಬಿಟ್ರೆ ಎಲ್ಲಿಗೆ ನೀರು ಹರಿಯುತ್ತೆ? ಅಲ್ಲ, ನಿಮ್ಗೆ ಉದಾಹರಣೆ ಕೊಡ್ತಿರೋದು ನಾನು. ಹರಿಯಲ್ಲ, ಅದನ್ನೇ ನೀವು ತಪ್ಪು ತಿಳ್ಕೊಂಡಿರೋದು. ಅದನ್ನೇ ನಾನು ಹೇಳ್ತೀನಿ. ಒಂದು ನಿಮಿಷ, ನಿಮ್ಮ ಪ್ರಶ್ನೆ ನನಗೆ ಅರ್ಥವಾಯಿತು. ಝೀಲಮ್ಮು ಸಿಂಧೂ ನದಿ 2 ಭಾಗವಾಗಿರುತ್ತೆ. ಒಂದು ಪೂರ್ವ ಭಾಗದ 4 ನದಿಗಳು, ಪಶ್ಚಿಮದ 4 ನದಿಗಳು. ಪೂರ್ವ ಭಾಗದ 4 ನದಿಗಳಿಗೆ ನಾವು ಬಾಕ್ರಾ ನಂಗಲ್ ಅಣೆಕಟ್ಟನ್ನು ಆಗಲೇ ಕಟ್ಟಿದ್ದೀವಿ. ಅದು ಆ ಅಣೆಕಟ್ಟನ್ನು ದಾಟಿ ಮತ್ತೆ ಪಾಕಿಸ್ತಾನಕ್ಕೆ ಝೀಲಂ ನದಿಯಾಗಿ ಹರಿಯುತ್ತೆ. ಪಶ್ಚಿಮ ಭಾಗದಲ್ಲೂ ನಾವು 2 ಅಣೆಕಟ್ಟು ಕಟ್ಟಿದ್ದೀವಿ. ಅದರಲ್ಲಿ ನಾವು ಹೂಳುಗಳನ್ನ ಎತ್ತಿಲ್ಲ. ಈಗ ಹೂಳು ಎತ್ತಿದ್ರೆ ನಮ್ಮ ಶೇಖರಣೆಯ ಮಟ್ಟ ಜಾಸ್ತಿ ಆಗ್ತದೆ. ನೀರು ತಡೆಯೋದೇನು ದೊಡ್ಡ ವಿಷಯ ಅಲ್ಲ, ಡೈವರ್ಟ್ ಮಾಡೋದು. ಅದು ನಾನು ಇವತ್ತು ನೀರು ನಿಲ್ಲಿಸಿ ನಾಳೆಯಿಂದಾನೇ ಪಾಕಿಸ್ತಾನಕ್ಕೆ ತೊಂದರೆ ಆಗುತ್ತೆ, ತೊಂದರೆ ಕೊಡಬೇಕು ಅನ್ನೋದಿಲ್ಲ. ನಾವು ಇವತ್ತು ಶುರು ಮಾಡಿದ್ರೆ, ಯಾಕೆಂದ್ರೆ ಯುದ್ಧ ಅನ್ನೋದು ನಿಮಗೆ ಮಹಾಭಾರತದ ಯುದ್ಧ ಗೊತ್ತಿರಬೇಕು. ಎಷ್ಟು ದಿನ ನಡೀತು? 18 ದಿನ ಯುದ್ಧ ನಡೆದಿದ್ದು. ಆದರೆ ಆ 18 ದಿನದ ಯುದ್ಧಕ್ಕೆ ಮುಂಚೆ 14 ವರ್ಷ ವನವಾಸ, 1 ವರ್ಷದ ಅಜ್ಞಾತವಾಸ, ಇಷ್ಟೆಲ್ಲವೂ ಆದಮೇಲೆ ಬರೀ 18 ದಿನದ ಯುದ್ಧದಲ್ಲಿ ಮಹಾಭಾರತದ ಕತೆ ಮುಗೀತದೆ. ಹಾಗೆ ಈ ಯುದ್ಧ ಬಹಳ ದಿನ ನಡೆಯಲ್ಲ. ಅದಕ್ಕೆ ಬೇಕಾದಂಥ